ನಾವು ಮಾಡಕ್ ಹೋಗಿ ರೂಟ್ ತಪ್ಪೋಗ್ಬಿಟ್ಟಿದೀವಿ. ಇಡೀ ಮುಂದೆ ನಾವು ರೀಚ್ ಆಗಕ್ಕಾಗದೆ ದತ್ತಣ್ಣನೋ ನಾವು ಯಾರನ್ನ ಹೋಗ್ಬಿಟ್ರೆ ನಾನೇನಯ್ಯ ತಪ್ಪು ಮಾಡ್ದೆ. ಈ ವಿಡಿಯೋನ ಮನೆಗೆ ತಲುಪಿಸ್ಬಿಡಿ. ಎಳಿಬೇಡ ಗುರು. ನಾವು ಅವ್ರು ನೋಡ್ಬಿಟ್ಟಿದೀವಿ. ಅವರು ಅಟ್ಟಾಡ್ಸ್ಕೊಂಡು ಬರ್ತಾ ಇದಾರೆ, ಚೇಸ್ ಮಾಡ್ತಾ ಇದಾರೆ ನಮ್ಗೆ. ಕಿಲಾ ಜೆಡಿ ಅನ್ನೋ ಈ ಗಿಡ ನಮ್ಮ ಹಿಮಾಲಯನ್ ರೇಂಜಸ್ ಅಲ್ಲಿ ಸಿಗುತ್ತೆ. ಆಯ್ತು, ಆಮೇಲೆ ಕೆಜಿ ಕಿತ್ನಾ ಹೋತಾಯೋ 45 by 50 lakhs. ಡೇ 2 ಕ್ಯಾಂಪ್ ಸೈಟ್ ಕುಲಾರಲ್ಲಿ ಇದೀವಿ. ಟೆಂಪರೇಚರ್ ವೆರಿ ಕ್ರಿಟಿಕಲ್ ಹೋಗಿತ್ತು, -15 ತನಕ ಹೋಗಿತ್ತು. ನೀರು ನೋಡ್ರಿ ಐಸ್ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಈ ಕ್ರಿಟಿಕಲ್ ಟೆಂಪರೇಚರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಬೆಳಗ್ಗೆ ಕಾರ್ಯಕ್ರಮಗಳಿಗೆ ಹೋದ್ರೆ ವೆಟ್ಟೇಶುಗಳು ಫುಲ್ ಟ್ರೀಸ್ ಆಗ್ಬಿಟ್ಟಿತ್ತು. ನಮ್ಮ ಸಾಮಾನುಗಳೆಲ್ಲ ಇದ್ರಲ್ಲಿ ಬರ್ತಾ ಇದೆ ಕತ್ತೆಗಳ ಮೇಲೆ. ಯಾವ ಕನ್ನಡನ ಇದು? ಕತ್ತೆ ಹಾಡು ಕೇಳ್ಕೊಂಡು ಬರ್ತಾ ಇರೋದು. ಅದನ್ನು ಬಿಡ್ರೆ ದಾರಿ ಬಿಡ್ರೆ. ಆಯ್ತು, ಆಮೇಲೆ ಆಗತ್ತೆ ನಿಮ್ಗೆ. ಎಳಿಬೇಡ ಗುರು. ಏನ್ ಕಚ್ಕೊಂಡಿದ್ ನನ್ ಬ್ಯಾಗ್ಗೆ? ಏನೋ ಮಾಡಕ್ ಹೋಗಿ ರೂಟ್ ತಪ್ಪೋಗ್ಬಿಟ್ಟಿದೀವಿ. ನೀರು ಬೇರೆ ಇಲ್ಲ, ಏನ್ ಮಾಡೋಣ ಈಗ? ಇವ್ರ ಬೇರೆ ಆಗ್ಲೇ ಎಂಡಿಂಗ್ ಸ್ಟೇಜ್ ಅಲ್ಲಿ ಇರೋ ತರ ಇದೆ. ಏನಪ್ಪಾ ಅಂದ್ರೆ ಜಸ್ಟ್ ಸೂರ್ಯನ್ ಕಡೆಗೆ ಹೋಗ್ತಾ ಇರೋಣ. ಇಡೀ ಮುಂದೆ ನಾವು ರೀಚ್ ಆಗಕ್ಕಾಗದೆ ದತ್ತಣ್ಣನೋ ನಾವು ಯಾರನ್ನ ಹೋಗ್ಬಿಟ್ರೆ ನಾನೇನಯ್ಯ ತಪ್ಪು ಮಾಡ್ದೆ. ಈ ವಿಡಿಯೋನ ಮನೆಗೆ ತಲುಪಿಸ್ಬಿಡಿ. ನನ್ಗೋಸ್ಕರ ಆಕಾಶಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿ, ಲಕ್ಷಗಳಾಗ್ಲಿ, ಲಕ್ಷಾಂತರ ರೂಪಾಯಿ ದುಡಿಲಿ, ನಮ್ನೆಲ್ಲ ಬಿಟ್ಟು ಟ್ರೆಕ್ ಕರ್ಕೊಂಡು ಆ ಕೊನೆದೊಂದೊಂದನ್ನು ಕ್ಯಾನ್ಸಲ್ ಮಾಡ್ಕೊಬಿಡಿ. ನಿನ್ ಜನ್ಮಕ್ಕೆ ಹೋಗೋ. ಈ ಕುವಾರಿ ಪಾಸ್ ಸಬ್ಮಿಟ್ ಮಾಡ್ತಾ ಇದೀವಿ ಇವತ್ತು. 4 ಕಿಲೋಮೀಟರ್ಸ್ ಒನ್ ಸೈಡ್ ಹೈಕ್ ಇದೆ. ಆಲ್ಟಿಟ್ಯೂಡ್ ಬಂದು 13,900 ಫೀಟ್ ಇವತ್ತು. ಕಿಲಾ ಜೆಡಿ ಅನ್ನೋ ಈ ಗಿಡ ನಮ್ಮ ಹಿಮಾಲಯನ್ ರೇಂಜಸ್ ಅಲ್ಲಿ ಸಿಗುತ್ತೆ. ಆಯ್ತು, ಆಮೇಲೆ ಕೆಜಿ ಕಿತ್ನಾ ಹೋತಾಯೋ 45 by 50 lakhs. तो उसका कैंसर के लिए तो इम्यूनिटी सिस्टम एकदम आपकी तो ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಏನಂತೀರಾ ಕೃಷ್ಣ ಬ್ರೋ? 1 kg ಹುಡ್ಕೊಂಡು ಎತ್ಕೊಂಡು ಹೋಗ್ಬಿಡೋಣ. 25 ಲಕ್ಷ ಹಂಚ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಫೋಟೋಸ್ ಎಲ್ಲ ತೋರಿಸಿದ್ದಾರೆ. ಇದು ನೀವು ಕಿತ್ತಿದ್ದಾ? ನೈ ನೈ ಆಪ್ ओ सेल कर दिया कितना आ गया 4 लाख 1 kg ಅಷ್ಟೇನ ಸಿಕ್ಬಿಡ್ತು ಅಂದ್ರೆ ಮ್ಯಾಮ್ ನೀವೇ ಇಟ್ಕೊಂಡಿರೋದೇನೋ ಜೂಲಾ ಘಾಸ್ ಮೆಹಂದಿ ತರ ಓ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಇದೆ ಅದು. ಪೀಕಾದ ಕುವಾರಿ ಪಾಸ್, ಅದ್ರ ಹೆಸರು ಹೆಂಗ್ ಬಂತು, ಅದ್ರ ಹಿಸ್ಟ್ರಿ ಏನು ಅಂತ ನಮ್ಮ ರಾಜೇಂದ್ರ ಸರ್ ಅವ್ರು ಹೇಳ್ತಾ ಇದಾರೆ. ಇವಾಗ ಕುವಾರಿ ಪಾಸ್ ಅಲ್ಲಿ 2 ಸ್ಟೋರೀಸ್ ಇದೆ. ಒಂದು ಸ್ಟೋರಿ ಅಂದ್ರೆ ಪಾರ್ವತಿ ದೇವಿ ತನ್ನ ಮದುವೆ ಆಗೋಕ್ಕಿಂತ ಮುಂಚೆ ಕುಮಾರಿ ಇರುವಾಗ ಏಜ್ ಅಲ್ಲಿ ಶಿವನ್ ಪಡ್ಕೊಳ್ಳಿಕ್ಕೆ ಅಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನ ಮಾಡಿ ಅಲ್ಲಿ ಆಮೇಲೆ ಶಿವನ್ ಜೊತೆ ಮದುವೆ ಆಗಿದ್ದು. ಸೊ ಆ ಕಾರಣಕ್ಕಾಗಿ ಅದೊಂದು ಅದ್ರದ್ದು ಆಸ್ಥಾನದ್ದು ಪ್ರತಿಷ್ಠಾನ. ಕುಮಾರಿ ಹೋಗಿ ಹಂಗೆ ಕುವಾರಿ ಆಗಿದೆ. ಕುವಾರಿ ಅಂದ್ರೆ ಮದುವೆ ಆಗದೆ ಇರೋರು. ಅಂತವನೇ 2:30 ನನ್ಗೆ ಭಯ, ಏನೋ ಕೆಟ್ಟ ಕನ್ಸು ಬಂದಿರುತ್ತೆ ಅಂದ್ಬಿಟ್ಟು ಎಬ್ಬಿಸ್ಬಿಟ್ಟೆ. ಅಂದ್ರೆ ಅಮೂಲ್ಯ ಅವರೇ, ಕೆಟ್ಟ ಕನ್ಸು. ಬಂಗಾರ ಚೋಲ ಪೀಕ್ ದಿನ ಹೋಗ್ತಾ ಇದೀವಿ. ಒನ್ ಬೈ ಒನ್ ಎಲ್ಲ ಮಿಸ್ಸಿಂಗು. ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗ್ ಬರ್ತಾ ಇರ್ತಾರೆ ದತ್ತಣ್ಣ, ಇದಕ್ಕಿದ್ದಂಗೆ ದತ್ತಣ್ಣ ಕಾಣಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಕೊನೆಗೆ ಸೀಕ್ರೆಟ್ ರಿವೀಲ್ ಆಗುತ್ತೆ. ಏನಪ್ಪಾ ಅಂದ್ರೆ ಮ್ಯಾನಿಟರ್ಸ್ ಬೆಟ್ಟ ತುಂಬಾ ಹಿಮಾಲಯ ತುಂಬಾ ಮ್ಯಾನಿಟರ್ಸ್ ಇದಾರೆ. ಒಬ್ಬೊಬ್ಬರನ್ನೇ ಬಗೀತಾ ಇದಾರೆ. ಕೊನೆಗೆ ಸರ್ವೈವರ್ಸ್ ಯಾರ್ಯಾರು ಗೊತ್ತಾ? ನಾನು ಚಿಕ್ಕಿ ನೀವು 3 ಜನ. ಕೊನೆಗೆ ಗೊತ್ತಾಗೋಗಿದೆ. ಅವರು ಅವ್ರು ನೋಡ್ಬಿಟ್ಟಿದೀವಿ. ಅವರು ಅಟ್ಟಾಡ್ಸ್ಕೊಂಡು ಬರ್ತಾ ಇದಾರೆ, ಚೇಸ್ ಮಾಡ್ತಾ ಇದಾರೆ ನಮ್ಗೆ. ಇವಾಗ ರನ್ನಿಂಗ್ ಸ್ಟಾರ್ಟ್ ಆಗಿದೆ ನಮ್ಮ 3 ಜನ. ಅದ್ರಲ್ಲಿ ನೀವು ಜಾರ್ ಬಿಟ್ಟಿದ್ದೀರಾ. ಜಾರ್ಬಿಟ್ಟು ಹೆಂಗೆ ಅಂದ್ರೆ ಉಳ್ಕೊಂಡ್ ಬಾಲ್ ತರ ಹೋಗ್ತಾ ಇದ್ದೀರಾ. ಅವಾಗ ಕಿರ್ಚಿರೋದು ನಾನು. ಅವಾಗ ಅವ್ರು ಎಬ್ಬಿಸ್ಬಿಟ್ರು. ದತ್ತಣ್ಣ ಎಲ್ಲ ಆಗ್ಲೇ ಬ್ಯಾನರ್ ಆಗ್ಬಿಟ್ಟಿದ್ರು. ನಮ್ಮ ಹಿಮಾಲಯನ್ ರೇಂಜಸ್ ಅಲ್ಲಿ ನಮ್ಮ ಕರ್ನಾಟಕ ಬಾವುಟ ಹಿಡ್ಕೊಂಡು ಹೋಗ್ತಿದ್ರ ಫೀಲೇ ಬೇರೆ. ನೋಡ್ರಿ ವ್ಯೂ ಹೆಂಗಿದೆ. ಫಸ್ಟ್ ಡೇ ಏನೋ ಸಮಿಟ್ ಅದೇನೆ ಕುವಾರಿ ಪಾಸ್. ಅವ್ರು ಕಿತ್ನಾ ದೂರ ಭಯ್ಯ? ಥೋಡಾ ಸಾ. ಇವ್ರನ್ನ ಫಸ್ಟಿಂದ ಎಂಡ್ ತನಕನೂ ಎಷ್ಟು ದೂರ ಇದೆ ಅಂತ ಕೇಳಿದ್ರೆ ಥೋಡಾ ಸಾ ಅಂತಾನೆ ಹೇಳ್ತಾರೆ. ಭಾನುವಾರ ಎದೊಳ್ತಿದ್ದಂಗೆನೆ ನಾವು ಎದೊಳ್ಳೋದೇ ಏನಿಗೆ ಗೊತ್ತಾ? ಎಲ್ಲಿ ಬರ್ತದಣ್ಣ ಗಮ್ಮಂತ ಈ ತಟ್ಟೆ ಮುಂದೆ ಕೂತ್ರೆ 15-20 ಇಡ್ಲಿ, ಅರ್ಧ kg ಕಲಾಸು. ಅದು ಹೇಳಿದ್ರೆ ಅದು ನಂಗೆ ಈಗಾಗಲೇ ಎಲ್ಲ ಆಗ್ತೈತೆ. ಬಿಟ್ಟು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಬರ್ತೈತೆ ನನಗೆ. ಶುರು ಮಾಡಿ. ಕೇಳದೆ ಒಲವ ಕೊಡಲು. ಆಮೇಲೆ ಸೊ ಫೈನಲಿ ಪೀಕ್ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ತುಂಬ ರಿಸ್ಕಿ ಇಂಕ್ಲೈನ್ ಇದೆ ನೋಡ್ರಿ, ಎಂಥ ರಿಸ್ಕಿ ಇಂಕ್ಲೈನ್ ಇದೆ ಇಲ್ಲಿ.
ಅಲ್ಲಿ ಕಾಣಿಸ್ತಿರೋದೇ ಪೀಕು, ಬಟ್ ಓಕೆ ಸ್ವಲ್ಪ ಚಾಲೆಂಜಿಂಗ್ ಇದೆ. ಸೊ ಫೈನಲಿ ಎಟ್ ದ ಪೀಕ್. ಭಾರತ್ ಮಾತಾ ಕಿ